ನಮ್ಮ ರಾಷ್ಟ್ರದ ಅತ್ಯಂತ ಶ್ರೀಮಂತ ನಗರ ಪಾಲಿಕೆ ಮುಂಬೈ ನಗರ ಪಾಲಿಕೆ ಮೊದಲನೇ ಬಾರಿಗೆ ನಾವು ಬಿಜೆಪಿಯನ್ನ ಅಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು. ಮತ್ತೆ ಮುಂಬೈ ಜನತೆ ನಿಜವಾದ ಶಿವಸೇನೆ ಯಾರು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಇದೆ. ಯಾಕೆಂತಂದ್ರೆ ಶಿವಸೇನೆ ಹೆಸರಲ್ಲಿ ಬಹಳ ಬೂಟಾಟಿಕೆ ನಡೀತಾ ಇತ್ತು. ಯಾರು ನಿಜವಾದ ಶಿವಸೇನೆ ಅಂತೇಳಿ ನಮ್ಮ ಮೇಲೆ ಬೇರೆ ಇಲ್ಲ ಸಲ್ಲದ ಅಪವಾದಗಳನ್ನ ಹೊರಿಸ್ತಾ ಇರ್ತಕ್ಕಂಥ ಠಾಕ್ರೆ ಅವರ ಒಂದು ಫ್ಯಾಮಿಲಿ ನಮ್ಮ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳೆಲ್ಲವನ್ನ ಕೂಡ ಬದಿಗೆಳೆದಿ ಈಗ ನಿಜವಾದ ಶಿವಸೇನೆ ಯಾವುದು ಮತ್ತೆ ರಾಷ್ಟ್ರಕ್ಕೆ ಯಾರು ನಮ್ಮ ಮುಂಚೂಣಿಯಲ್ಲಿ ಯಾರು ನಡೆಸ್ಕೊಂಡು ಹೋಗ್ಬೇಕು ನಮ್ಮನ್ನ ಅಂತ ಜನ ಅಲ್ಲಿ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ತಿರುವನಂತಪುರಮಲ್ಲಿ ಆಗಿರ್ತಕ್ಕಂಥದ್ದು ಇನ್ನೆಲ್ಲವನ್ನ ನೋಡಿದ್ರೆ ನಮ್ಮ ಜನ, ಅದರಲ್ಲೂ ಅರ್ಬನ್ ಪಾಪ್ಯುಲೇಷನ್ ಎಸ್ಪೆಷಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ನಾಯಕ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅಂತ ಮತ್ತೊಮ್ಮೆ ಅವರು ಬಟನ್ ಒತ್ತೋ ಮೂಲಕ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಗೆಲುವು ನಿಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಅಂದ್ರೆ ಮುಂಬೈಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ನಮ್ಮ ನಾಯಕರು ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಇವತ್ತು ದೇಶದ ಆರ್ಥಿಕ ಕ್ಯಾಪಿಟಲ್ ಆದಂಥ ಮುಂಬೈಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆರ್ಥಿಕ ವ್ಯವಸ್ಥೆ ಇರುವಂಥ, ಫೈನಾನ್ಷಿಯಲಿ ಭಾರಿ ದೊಡ್ಡ ಮೊತ್ತವನ್ನು ಇರುವಂಥ ಒಂದು ಕಾರ್ಪೊರೇಷನ್ನು 227 ವಾರ್ಡಲ್ಲಿ ಇವತ್ತು ಈಗಾಗಲೇ ಬಿಜೆಪಿ ಮತ್ತು ಅದರ ಅಲಯನ್ಸ್ ಇರುವಂಥ ಪಾರ್ಟಿ ಸುಮಾರು 123 ಕ್ಷೇತ್ರದ ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಈಗಾಗಲೇ ಒಂದು 20-30 ವಾರ್ಡಲ್ಲಿ ಗೆದ್ದಿದೆ. ಯಾವಾಗಲೂ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರಲ್ಲಿ ಮಾಡಿದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ. ಬ್ಯಾಲೆಟ್ ಪೇಪರಲ್ಲೂ ಮಾಡಿದ್ದಾಯಿತು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸೋತಿರೋದಾಗಿದೆ. ಈಗ ಶುರು ಮಾಡೋದವರು ಮೊದಲೇ ಏನಪ್ಪ ಅಂದರೆ ಪಾಯಿಂಟು EVM ಹ್ಯಾಕ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಸೋತೋಗಿದ್ದೀವಿ ಅಂತ. ಈಗಾಗಲೇ ಅವರ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಸೋಲನ್ನು ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರು ಹೇಳುವಂಥ ಇದು ಒಂದೇ ಒಂದು ಕಾರಣ, EVM ಮಿಷಿನ್ ಹ್ಯಾಕ್ ಆಗಿದೆ ಅಂತ. ಆದರೂ ನಮ್ಗೆ ಖುಷಿಯಾಗಿದೆ. 30 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಮೇಯರು ಚುಕ್ಕಾಣಿ ಹಿಡಿಯೋದ್ರಲ್ಲಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಸಂತಸ ತಂದಿದೆ. ಇವತ್ತು ಕೇರಳ ಅಂತ ರಾಜ್ಯದಲ್ಲೂ ತಿರುವನಂತಪುರಮಲ್ಲೂ ನಾವು ಗೆದ್ದಿದ್ದೀವಿ ಅಂದರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋಂಥ ಕೆಲಸ, ನಮ್ಮ ದೇಶದ ಆರ್ಥಿಕ ನೀತಿ ಒಳ್ಳೆ ಇದರಲ್ಲಿ ಹಾದಿಯಲ್ಲಿ ಸುಗಮವಾಗಿ ನಡೀತಾ ಇದೆ ಅಂತ ತೋರಿಸ್ತಾ ಇದೆ. ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರ್ಯಾಯ ಇನ್ಯಾವುದೂ ಇಲ್ಲ, ಅವ್ರಿಗೆ ಓಟ್ ಹಾಕ್ಬೇಕು. ಅವ್ರು ಓಟ್ ಹಾಕಿದ್ರೆ ಈ ದೇಶಕ್ಕೆ ಜನತೆಗೆ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮುಂಬೈ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಇವತ್ತು ನಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ನಾಯಕರುಗಳಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾನು ಆ ಕಡೆ ಹೋಗ್ತೀನಿ.